ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ನಾನಿವತ್ತು ಒಂದು ಅದ್ಭುತವಾದ ಮೈಂಡ್ ಬೆಂಡಿಂಗ್ ಸೈಫೈ ಟೈಮ್ ಟ್ರಾವೆಲ್ ಮೂವಿ ಜೊತೆ ಬಂದಿದ್ದೀನಿ. ನಮ್ಮ ಲೈಫಲ್ಲೇ ಮಿಸ್ ಮಾಡೋಕ್ಕೆ ಆಗದೆ ಇರೋ ಒನ್ ಆಫ್ ದ ಬೆಟರ್ ಆ್ಯಂಡ್ ಗ್ರೇಟ್ ಮೂವಿ ಇದು. ಈ ಮೂವಿನ ಒನ್ ಲೈನ್ ಹೇಳಿ ನಾನು ಕ್ಯೂರಿಯಾಸಿಟಿನ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನಿಮ್ಮ ಲೈಫಲ್ಲೇ ನೀವು ಈ ಥರ ಟ್ವಿಸ್ಟ್ ಇರೋ ಒಂದು ಮೂವಿನ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿ ಈ ಮೂವಿನ ನೋಡಿ, ಈ ಮೂವಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಇವತ್ತು ನೋಡೋಕ್ಕೆ ಹೊರಟಿರೋ ಮೂವಿ ಹೆಸರೇ ಪ್ರೀ ಡೆಸ್ಟಿನೇಷನ್. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಮ ಕನ್ನಡ ಮೂವಿಗುರು. 1992ನೇ ಇಸ್ವಿಲಿ ಒಂದು ಗೌರ್ಮೆಂಟ್ ಏಜೆನ್ಸಿ ಇರುತ್ತೆ. ಈ ಗೌರ್ಮೆಂಟ್ ಏಜೆನ್ಸಿದು ಕೆಲಸ ಏನು ಅಂದರೆ, ಒಂದು ಕ್ರೈಮ್ ನಡೆಯೋಕ್ಕಿಂತ ಮುಂಚೆ ಟೈಮ್ ಟ್ರಾವೆಲ್ ಮಾಡ್ಕೊಂಡೋಗಿ ಆ ಕ್ರೈಮ್ ನಡೆದೇ ಇರೋ ರೀತಿ ತಡೆಯೋದೇ ಇವರ ಮೇನ್ ಕೆಲಸ ಆಗಿರುತ್ತೆ. ಸೊ ಈ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಅಂತ ಒಬ್ಬ ಏಜೆಂಟ್ ಇರ್ತಾನೆ. ಇವನನ್ನ ನಮ್ಮ ಮೂವಿಯ ಹೀರೋ ಅಂತ ಹೇಳ್ಬೋದು. ಈ ಏಜೆಂಟ್ 1970ನೇ ಇಸ್ವಿಲಿ ನಡೆಯೋ ಒಂದು ಬಾಂಬ್ ಬ್ಲಾಸ್ಟ್ನ ಸ್ಟಾಪ್ ಮಾಡಬೇಕು ಅಂತ ಟೈಮ್ ಟ್ರಾವೆಲ್ ಮಾಡಿಕೊಂಡು ಹೋಗ್ತಾನೆ. ಅಲ್ಲಿ ಹೋದ್ರೆ ಯಾವುದೋ ಒಂದು ಗೊತ್ತಿಲ್ಲದಿರೋ ವ್ಯಕ್ತಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನ ಜೊತೆ ಫೈಟ್ ಮಾಡಿಕೊಂಡು ಬಾಂಬ್ನ ಡಿಫ್ಯೂಸ್ ಮಾಡೋದನ್ನ ಮರ್ತೋಗ್ತಾನೆ ನಮ್ಮ ಏಜೆಂಟ್. ಕೊನೆಗೆ ಹೇಗೋ ಬಾಂಬ್ನ ಡಿಫ್ಯೂಸ್ ಮಾಡಬೇಕು ಅಂತ ಅವನು ತಂದಿರೋ ಒಂದು ಸೂಟ್ ಕೇಸ್ ರೀತಿ ಇರೋ ಬಾಕ್ಸಲ್ಲಿ ಬಾಂಬ್ನ ಹಾಕ್ತಾನೆ. ಆದರೆ ಕೊನೆ ಕ್ಷಣದಲ್ಲಿ ಆ ಬಾಂಬು ಬ್ಲಾಸ್ಟ್ ಆಗೋಗುತ್ತೆ. ಇವನಿಗೆ ತುಂಬಾನೇ ಗಾಯಗಳಾಗುತ್ತೆ. ಇವನ ಫೇಸ್ ಕಂಪ್ಲೀಟ್ ಆಗಿ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಅವನು ಟೈಮ್ ಟ್ರಾವೆಲ್ ಮಾಡೋ ಮಿಷಿನ್ನ ತಗೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಇವನ ಕೈಗೆ ಎಟುಕ್ಸೋದೇ ಇಲ್ಲ. ಕೊನೆಗೆ ಯಾವುದೋ ಒಂದು ವ್ಯಕ್ತಿ ಬಂದು ಅದನ್ನು ಇವನ ಹತ್ರ ತಳ್ಳಿಬಿಟ್ಟು ಮಾಯ ಆಗೋಗ್ತಾನೆ. ಇವನು ಟೈಮ್ ಟ್ರಾವೆಲ್ ಮಾಡಿಕೊಂಡು ಅವನಿರೋ ಕರೆಂಟ್ ಟೈಮ್ ಲೈನ್ಗೆ ಬಂದ್ಬಿಡ್ತಾನೆ. ಈಗ ಅವನ ಫೇಸ್ ಕಂಪ್ಲೀಟ್ ಆಗಿ ಬರ್ನ್ ಆಗಿರೋದ್ರಿಂದ ಅವನಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಅವನ ಐಡೆಂಟಿಟಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ಈ ಬಾಂಬ್ ಬ್ಲಾಸ್ಟ್ನೆಲ್ಲ ಮಾಡ್ತಾ ಇರೋ ಆ ವ್ಯಕ್ತಿ ಹೆಸರು ಫಿಜಲ್ ಬಾಂಬರ್ ಅಂತ. ಅವನು ತುಂಬಾ ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡ್ತಾ ಇರ್ತಾನೆ. ನಮ್ಮ ಏಜೆನ್ಸಿ ಕಡೆಯಿಂದ ಅವನನ್ನ ತಡೆಯೋದಕ್ಕೆ ಆಗ್ತಾನೆ ಇರೋದಿಲ್ಲ. 1975ನೇ ಇಸ್ವಿಲಿ ನ್ಯೂಯಾರ್ಕ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ 11,000 ಜನ ಸತ್ತೋಗಿರ್ತಾರೆ. ಡಾಕ್ಟರ್ ಬಂದು ನಮ್ಮ ಏಜೆಂಟ್ ಫೇಸ್ ನ ಓಪನ್ ಮಾಡಿ ತೋರಿಸ್ತಾರೆ. ನಿನ್ನ ಫೇಸ್ ಕಂಪ್ಲೀಟ್ ಆಗಿ ಬರ್ನ್ ಆಗೋಯ್ತು. ಈಗ ನಿನ್ನ ಫೇಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಮತ್ತೆ ನಿನ್ನ ವೋಕಲ್ ಕಾರ್ಡ್ ಬರ್ನ್ ಆಗಿರೋದ್ರಿಂದ ನಿನ್ನ ವಾಯ್ಸ್ ಕೂಡ ಈಗ ಫುಲ್ಲು ಚೇಂಜ್ ಆಗಿದೆ ಅಂತ ಅವನ ಐಡೆಂಟಿಟಿನ ಅವನಿಗೆ ತೋರಿಸ್ತಾರೆ. ಈಗ ಆ ಏಜೆನ್ಸಿಯಿಂದ ಬೇರೆ ಜನಗಳು ಬಂದು ಇವನನ್ನ ನೋಡೋದಕ್ಕೆ ಬರ್ತಾರೆ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಮಾಡಿರೋ ಕೆಲಸಕ್ಕೆ ಈ ಮೆಡಲ್ ತಗೋ ಅಂತೇಳಿ ಮೆಡಲ್ನು ಕೊಡ್ತಾರೆ. ಮತ್ತೆ ಅವ್ನಿಗೆ ಹೇಳ್ತಾರೆ, ನಿಂದು ಇದು ಒಂದೇ ಕೊನೆ ಕೆಲಸ, ಈ ಕೆಲಸ ಮಾಡಿದ್ಮೇಲೆ ನೀನು ರಿಟೈರ್ ಆಗ್ಬೋದು ಅಂತ ಹೇಳ್ತಾರೆ. ನಮ್ಮ ಏಜೆಂಟ್ ಕೂಡ ಆ ವರ್ಕ್ನ ತಗೊಂಡು ಒಂದು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಅವನು ಏನು ಹೇಳ್ತಾನೆ ಅಂದರೆ, ನಾನು ಮಾಡೋ ಕೊನೆ ಕೆಲಸ ಮತ್ತೆ ನೀನು ಮಾಡೋ ಮೊದಲನೇ ಕೆಲಸ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನಮ್ಮ ಗುರಿನ ತಲುಪೋದಕ್ಕೆ ನಾವು ಈ ಮಾಡೋ ಕೆಲಸಗಳೇ ನಮಗೆ ದಾರಿ ಆಗೋದು ಅಂತ ಹೇಳಿ ನಂತರ 1970ನೇ ಇಸ್ವಿಗೆ ಮತ್ತೆ ಟ್ರಾವೆಲ್ ಮಾಡ್ತಾನೆ. ಆದರೆ ನವೆಂಬರ್ ಮಂತ್ಗೆ ಟ್ರಾವೆಲ್ ಮಾಡ್ತಾನೆ. ಫಸ್ಟ್ ಅವನು ಬಾಂಬ್ ಬ್ಲಾಸ್ಟ್ನ ತಡೆಯೋದಕ್ಕೆ ಹೋಗಿದ್ದು 1970ನೇ ಇಸ್ವಿಯ ಮಾರ್ಚ್ ತಿಂಗಳಿಗೆ. ಅಂದ್ರೆ 8 ತಿಂಗಳ ನಂತರ ಇವನಿಗ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಒಂದು ಬಾರಲ್ಲಿ ಒಂದು ಬಾರ್ ಟೆಂಡರ್ ಆಗಿ ಅಂಡರ್ ಕವರ್ ರೀತಿ ವರ್ಕ್ ಮಾಡ್ತಾ ಇರ್ತಾನೆ. ಆಗ ಬಾರ್ಗೆ ಒಂದು ವ್ಯಕ್ತಿ ಬರ್ತಾನೆ. ಅವನ ಹೆಸರು ಜಾನ್ ಅಂತ. ಅವನ ಹತ್ರ ಇವನು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೋತಾನೆ. ಈಗ ಜಾನ್ ಕೂಡ ತನ್ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ ತಾನೊಬ್ಬ ಆಥರ್ ಅಂತಾನು, ಅವನ ಆಥರ್ ನೇಮ್ ಅನ್ಮ್ಯಾರಿಡ್ ಮದರ್ ಅಂತ. ಇದನ್ನ ಕೇಳಿ ತುಂಬಾನೇ ಎಕ್ಸೈಟ್ ಆದ ನಮ್ಮ ಏಜೆಂಟ್, ನೀವೇನೋ ಅನ್ಮ್ಯಾರಿಡ್ ಮದರ್ ಅಂದ್ರೆ ನೀವು ಒಂದು ಗಂಡಾಗಿ ಹೆಣ್ಣಿನ ಬಗ್ಗೆ ಹೇಗೆ ಇಷ್ಟು ಕರೆಕ್ಟ್ ಆಗಿ ಎಲ್ಲಾನು ಬರೀತೀರಾ? ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡ ಸ್ಟೋರಿನೇ ಹೇಳ್ಬೇಕಾಗುತ್ತೆ, ಪರವಾಗಿಲ್ವಾ ಅಂತ ಜಾನ್ ಕೇಳಿದಾಗ ಏಜೆಂಟ್ ಕೂಡ ಪರವಾಗಿಲ್ಲ, ನಾನು ಆ ಸ್ಟೋರಿನ ಕೇಳ್ತೀನಿ. ನೀವು ಆ ಸ್ಟೋರಿನ ಹೇಳಿದ್ರೆ ನೀವು ಕುಡಿತಾ ಇರೋ ಬಿಯರ್ ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ನಂತರ ಜಾನ್ ಕೂಡ ಆ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನು ತುಂಬಾ ವರ್ಷದ ಹಿಂದೆ ಒಂದು ಚಿಕ್ಕ ಹುಡುಗಿ ಆಗಿದ್ದಾಗ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಕೇಳಿ ನಮ್ಮ ಏಜೆಂಟ್, ಏನೋ ನೀವು ಹುಡುಗಿ ಆಗಿದ್ರ, ಬಟ್ ನೀವೀಗ ಒಂದು ಮೇಲ್ ತಾನೆ
ಕತೆ ಕೇಳು, ಆವಾಗ ನಿನಗೆಲ್ಲನೂ ಅರ್ಥ ಆಗುತ್ತೆ ಅಂತ ಕತೆನ ಕಂಟಿನ್ಯೂ ಮಾಡ್ತಾರೆ. 1945ನೇ ಇಸ್ವಿಲಿ ಒಂದು ಅನಾಥಾಶ್ರಮಕ್ಕೆ ನನ್ನನ್ನು ಯಾರೋ ಕರ್ಕೊಂಡ್ಬಂದು ಬಿಟ್ಟೋದ್ರು. ನಾನು ಅಲ್ಲೇ ಬೆಳೆದು ದೊಡ್ಡವಳಾದೆ. ನನಗೆ ಜೇನ್ ಅಂತಾನೂ ಹೆಸರಿಟ್ರು. ನನಗೆ ಚಿಕ್ಕ ವಯಸ್ಸಿಂದಾನು ಆಸ್ಟ್ರೋನಟ್ ಆಗ್ಬೇಕು ಅಂತ ತುಂಬಾ ದೊಡ್ಡ ಕನಸಿತ್ತು. ನನಗೆ ಸ್ಪೇಸ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕದ್ರಿಂದ ನಾನು ತುಂಬಾ ಡಿಫ್ರೆಂಟ್ ಆಗಿದ್ದೆ, ತುಂಬಾ ಸ್ಟ್ರಾಂಗ್ ಆಗಿದ್ದೆ, ಯಾರಿಗೂ ಎದುರ್ಕೋತಾನೆ ಇದ್ದಿಲ್ಲ, ಎಲ್ರಿಗೂ ಹೊಡಿತಾ ಇದ್ದೆ. ಅದು ಹುಡುಗ ಆದ್ರೂ ಸರಿ, ಹುಡುಗಿ ಆದ್ರೂ ಸರಿ. ಅದರಿಂದನೇ ನಾನು ತುಂಬಾ ಲೋನ್ಲಿ ಆಗಿದ್ದೆ. ನಾನು ನನ್ನ ಫೇಸ್ನ ಕೂಡ ಮಿರರಲ್ಲಿ ನೋಡ್ತಾನೆ ಇದ್ದಿಲ್ಲ. ಈಗಲೂ ನನ್ನ ಫೋಟೋನ ನೀನು ತಗೊಂಬಂದು ತೋರಿಸಿದ್ರೆ ಅದು ನಾನೇನ ಅಂತ ನನಗೆ ಕಂಡುಹಿಡಿಯೋದಕ್ಕಾಗಲ್ಲ. ಈ ತರ ಇದ್ದಾಗ 1963ನೇ ಇಸ್ವಿಲಿ ರಾಬರ್ಟ್ಸನ್ ಅವರ ಒಂದು ಸ್ಪೇಸ್ ಪ್ರೋಗ್ರಾಮ್ ಅಲ್ಲಿ ಇಂಟರ್ವ್ಯೂ ಇತ್ತು. ನಾನು ಆ ಇಂಟರ್ವ್ಯೂನ ಅಟೆಂಡ್ ಮಾಡಿದೆ. ಎಲ್ಲ ಕ್ಲಿಯರ್ ಮಾಡಿ ನಾನು ಸೆಲೆಕ್ಟ್ ಆದೆ. ಆದ್ರೆ ಟ್ರೈನಿಂಗ್ ನಡೀತಾ ಇರ್ಬೇಕಾದ್ರೆ ಸೆಂಟ್ರಲ್ಲೇ ನನ್ನನ್ನ ಡಿಸ್ಕ್ವಾಲಿಫೈ ಮಾಡಿ ಮನೆಗೆ ಕಳಿಸ್ಬಿಟ್ರು. ಏನಕ್ಕೆ ಅಂತಾನೆ ನನಗೆ ಅರ್ಥ ಆಗ್ಲಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ದಂಗೆ ಸಿಗೋ ಯಾವ್ದೋ ಕೆಲ್ಸಗಳನ್ನ ಮಾಡ್ಕೊಂಡು ಸಂಜೆ ಈವ್ನಿಂಗ್ ಕಾಲೇಜಲ್ಲಿ ಹೋಗಿ ಓದ್ಕೊತಾ ಇದ್ದೆ. ಹಾಗಾನೆ ಅಲ್ಲಿ ಯಾವ್ದೋ ಒಂದು ಸ್ಟ್ರೇಂಜರ್ ವ್ಯಕ್ತಿನ ನಾನು ಮೀಟ್ ಮಾಡಿದೆ. ನನ್ನನ್ನ ಮೀಟ್ ಮಾಡಿದ ತಕ್ಷಣ ನನ್ನ ಮನ್ಸಲ್ಲಿ ಇದ್ದಿದ್ದ ಅಬ್ರಾಹಂ ಲಿಂಕನ್ ಕೋಟ್ನ ಅವನು ಹಾಗೆ ಹೇಳ್ದ. ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ದ. ಇದುವರೆಗೂ ಲೈಫಲ್ಲಿ ಯಾರು ನನಗೆ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಹಾಗೆ ನಾನು ಅವನು ಇಬ್ರು ಜೊತೆಗಿದ್ವಿ. 2 ತಿಂಗಳು ನನ್ನ ಜೊತೆ ಇದ್ದ. ಆಮೇಲೆ ಒಂದಿನ 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳೋದವನು ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಅವನು ಮಾಯ ಆಗೋದ. ನಂತರ ರಾಬರ್ಟ್ಸನ್ ಅವರ ಕಂಪನಿಲಿ 2ನೇ ಇಂಟರ್ವ್ಯೂ ಇತ್ತು. ಅದನ್ನ ನಾನು ಅಟೆಂಡ್ ಮಾಡಕ್ ಹೋದೆ. ಆದ್ರೆ ಅಲ್ಲೂ ರಿಜೆಕ್ಟ್ ಆಗೋದೆ. ಯಾಕೆಂದ್ರೆ ಆ ಸ್ಟ್ರೇಂಜರ್ ವ್ಯಕ್ತಿಯಿಂದ ನಾನು ಈಗ ಪ್ರೆಗ್ನೆಂಟ್ ಆಗಿದ್ದೆ. ಸೊ ನನ್ನನ್ನ ಮನೆಗೆ ಮತ್ತೆ ಕಳಿಸ್ಬಿಟ್ಟು ಆಮೇಲೆ 1964 ಇಸ್ವಿಲಿ ನನಗೆ ಡೆಲಿವರಿನ ಆಯಿತು. ಒಂದು ಹೆಣ್ಣು ಮಗುನು ಹುಟ್ಟಿತು. ಆದರೆ ಡಾಕ್ಟರ್ ನನಗೆ ಆಗನೇ ಒಂದು ಶಾಕಿಂಗ್ ಆಗಿರೋ ವಿಷಯನ ಹೇಳಿದ್ರು. ಅದೇನಂದ್ರೆ ನನ್ನ ಬಾಡಿಲಿ ಗಂಡು ಮತ್ತೆ ಹೆಣ್ಣು ಎರಡರ ಅಂಶನೂ ಇದೆ. ಡಾಕ್ಟರ್ ಈಗ ಅದನ್ನ ರಿಮೂವ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನನಗೆ ಡೆಲಿವರಿ ಆದಮೇಲೆ ಹೆಣ್ಣಿನ ಅಂಶಕ್ಕೆ ತುಂಬಾನೇ ಡ್ಯಾಮೇಜ್ ಆಗಿದೆ, ಅದನ್ನೆಲ್ಲ ತೆಗ್ದಾಕ್ಬೇಕು ಅಂತ ನನಗೆ ಆಪರೇಷನ್ ಮಾಡಿದ್ರು. ಜೇನ್ ಆಗಿದ್ದ ನಾನು ಜಾನ್ ಆಗಿ ಈ ಥರನೇ ಚೇಂಜ್ ಆಗಿತ್ತು. ಆದರೆ ಹೇಗೋ ನನ್ನ ಮಗು ಜೊತೆ ಚೆನ್ನಾಗಿರೋಣ ಅಂತ ಅನ್ಕೋತಾ ಇದ್ದೆ. ಆದರೆ ನನ್ನ ಮಗುನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಯಾರು ಕಿಡ್ನಾಪ್ ಮಾಡಿದ್ರು ಅಂತಾನು ನನಗೆ ಗೊತ್ತೇ ಇಲ್ಲ. ನಾನೀಗ ಫುಲ್ ಆಗಿ ಮೇಲಾಗಿ ಕನ್ವರ್ಟ್ ಆದೆ. ಕೊನೆಗೆ ಏನ್ ಮಾಡೋದು ಅಂತ ಗೊತ್ತಾಗ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಯೂಸ್ ಮಾಡಿ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಏನೇನಿರುತ್ತೆ ಅಂತ ಒಂದು ಬುಕ್ ಆಗಿ ಬರೆಯೋದಕ್ಕೆ ಶುರು ಮಾಡಿದೆ. ಈಗ ಬುಕ್ ಹಿಟ್ ಆಗಿ ಎಲ್ಲರೂ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂತ ನನ್ನ ಸ್ಟೋರಿನ ಕಂಪ್ಲೀಟ್ ಮಾಡಿದೆ. ಇದನ್ನ ಕೇಳಿ ತುಂಬಾನೇ ಬೇಜಾರು ಮಾಡ್ಕೊಂಡ ನಮ್ಮ ಏಜೆಂಟ್ ಅವನ ಐಡೆಂಟಿಟಿ ಬಗ್ಗೆ ಹೇಳ್ತಾನೆ. ನಾನೊಬ್ಬ ಟೈಮ್ ಟ್ರಾವೆಲ್ ಏಜೆಂಟ್ ಅಂತಾನು, ನಿನ್ನ ಲೈಫಲ್ಲಿ ನಡೆದಿರೋ ಎಲ್ಲ ಕಷ್ಟನೂ ನಾನು ಸರಿ ಮಾಡಬಲ್ಲೆ. ಆದರೆ ಅದಕ್ಕೆ ನಾವು ಟೈಮ್ ಟ್ರಾವೆಲ್ ಮಾಡ್ಕೊಂಡೋಗಿ ನೀನು ಆ ಸ್ಟ್ರೇಂಜರ್ನ ಮೀಟ್ ಆಗದೇ ಇರೋ ರೀತಿ ಮಾಡಬೇಕು. ನಾನು ಅದನ್ನ ಮಾಡಬಲ್ಲೆ, ಬಟ್ ನನ್ನ ಒಂದು ಕಂಡೀಷನ್ ಇದೆ. ಅದೇನು ಅಂತಂದ್ರೆ ನಾನು ಮಾಡ್ತಾ ಇರೋ ಕೆಲಸನ ನೀನು ಈಗ ಕಂಟಿನ್ಯೂ ಮಾಡಬೇಕಾಗುತ್ತೆ. ರಾಬರ್ಟ್ಸನ್ ಅವರು ನಿನಗೆ ಒಂದು ಕೆಲಸನ ಕೊಡ್ತಾರೆ. ರಾಬರ್ಟ್ಸನ್ ಹೆಸರು ಹೇಳಿದ್ಮೇಲೆ ಇವನು ಅದನ್ನ ನಂಬೋದಕ್ಕೆ ಶುರು ಮಾಡ್ತಾನೆ. ಏಜೆಂಟ್ ಜಾನ್ಗೆ ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ನಂತರ ಇಬ್ರು 1963ನೇ ಇಸ್ವಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ. ಆಗ ಜಾನ್ ಇನ್ನು ಜೇನ್ ಆಗಿನೇ ಇರ್ತಾರೆ ಆ ಟೈಮ್ ಲೈನ್ ಅಲ್ಲಿ. ಸೊ ಈಗ ಆ ಸ್ಟ್ರೇಂಜರ್ ವ್ಯಕ್ತಿನ ತಡಿಬೇಕು ಅಂತ ನಮ್ಮ ಜಾನ್ ಕೂಡ ಹೋಗ್ತಾನೆ. ಆದ್ರೆ ಅಲ್ಲಿ ಒಂದು ಹುಡುಗಿಗೆ ಮಿಸ್ ಆಗಿ ಡಿಕ್ಕಿ ಹೊಡಿತಾನೆ. ಅದು ಬೇರೆ ಯಾರು ಅಲ್ಲ, ಅದು ಜೇನ್. ಜೇನ್ ನ ನೋಡಿದ ತಕ್ಷಣ ಜಾನ್ ತನ್ನ ಮನಸ್ಸಲ್ಲಿದ್ದ ಅಬ್ರಾಹಂ ಲಿಂಕನ್ ಕೋಟ್ನ ಹೇಳ್ತಾನೆ. ಜಾನ್ ಜೇನ್ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಈಗ ಜಾನ್ಗೆ ಸಡನ್ ಆಗಿ ಎಲ್ಲಾನು ಅರ್ಥ ಆಗುತ್ತೆ. ಜೇನ್ ನ ಲವ್ ಮಾಡಿದ್ದು, ಜೇನ್ ನ ಮೀಟ್ ಆಗಿದ್ದು ಬೇರೆ ಯಾರು ಅಲ್ಲ, ಫ್ಯೂಚರ್ ಇಂದ ಬಂದಿರೋ ಜಾನೇ. ಅಂದ್ರೆ ಜೇನೇ ಜಾನ್ ಆಗಿ ಕನ್ವರ್ಟ್ ಆಗಿ ಫ್ಯೂಚರ್ ಇಂದ ಬಂದು ಇವನೇ ಮೀಟ್ ಮಾಡಿರ್ತಾನೆ. ಇದನ್ನೆಲ್ಲಾನು ದೂರದಿಂದ ಏಜೆಂಟ್ ನೋಡ್ತಾನೆ ಇರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಜೇನ್ಗೆ ಕೊಟ್ಟಿರೋ ಕೊನೆ ಕೆಲ್ಸನೇ ಇದು. ಜಾನ್ ಮತ್ತೆ ಜೇನ್ ನ ಇಬ್ರು ಮೀಟ್ ಮಾಡಿಸ್ಬೇಕು, ಅವರಿಬ್ರು ಲವ್ ಮಾಡ್ಬೇಕು ಅಂತ. ಆದ್ರೆ ಅವನಿಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸನೂ ಇದೆ. ಬಟ್ ಅದಕ್ಕಿಂತ ಮುಂಚೆ ಅವನು ಕೊನೆಯದಾಗಿ ಅವನಿಗೆ ಬಾಂಬ್ ಬ್ಲಾಸ್ಟ್ ನಡೆದಿದ್ದ ಜಾಗಕ್ಕೆ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ನಡೆಯೋ ಬಾಂಬ್ ಬ್ಲಾಸ್ಟ್ ನ ಹೇಗಾದ್ರೂ ತಡಿಬೇಕು, ಆ ಬಾಂಬರ್ನ ಹಿಡಿಬೇಕು, ಅವನೇ ಇವನ ಫೇಸ್ ಈ ರೀತಿ ಆಗೋದಕ್ಕೆ ಕಾರಣ ಅಂತ ಅವನು ಅನ್ಕೊಂಡು ಅದೇ ಟೈಮ್ ಲೈನ್ಗೆ ಟ್ರಾವೆಲ್ ಮಾಡ್ತಾನೆ. ಆ ಬಾಂಬರ್ನ ಸಾಯಿಸೋಕೆ ಅಂತ ಹೋದಾಗ ಅವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಇವನನ್ನ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರನೇ ಅಲ್ಲಿ ಬರೋ ಹಳೆ ಏಜೆಂಟ್ಗೆ, ಅಂದ್ರೆ ಫಸ್ಟ್ ಟೈಮ್ ನಮ್ಮ ಏಜೆಂಟ್ ಟ್ರಾವೆಲ್ ಮಾಡ್ಕೊಂಡೋದ್ನಲ್ಲ, ಅವನಿಗೂ ಬಾಂಬರ್ ಮಧ್ಯೆ
ಮಧ್ಯೆ ಜಗಳ ನಡೆಯೋದು, ನಂತರ ಬಾಂಬ್ನು ಬ್ಲಾಸ್ಟ್ ಆಗೋದು. ಆದ್ರೆ ಈ ಬಾರಿ ಏನಾಗುತ್ತೆ ಅಂದ್ರೆ, ಈಗ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋ ಈ ಏಜೆಂಟ್ಗೆ ಆ ಬಾಂಬಿನ ಒಂದು ಪೀಸ್ ಸಿಗುತ್ತೆ. ಆ ಪೀಸ್ ನ ಇವನು ತೆಗೆದಿಟ್ಕೋತಾನೆ. ಅಂದ್ರೆ ಇಲ್ಲಿ ಫೇಸ್ ಬರ್ನ್ ಆಗ್ತಿರೋ ತನ್ನದೇ ರೂಪ ಆದ ಆ ಏಜೆಂಟ್ಗೆ ಟೈಮ್ ಮಿಷನ್ ಕೊಟ್ಟು ಇವನೇ ಹೆಲ್ಪ್ ಮಾಡೋದು. ಅದಾದ್ಮೇಲೆ 1964 ಇಸ್ವಿಗೆ ತನ್ನ ಕೊನೆಯ ಕೆಲಸ ಮಾಡೋದಕ್ಕೆ ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ತುಂಬಾನೇ ಎಸಿಟೇಟ್ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಅವ್ನು ಮಾಡ್ತಾ ಇರೋ ಕೆಲಸ ಅವನಿಗೆ ಮಾಡೋದಕ್ಕೆ ಇಷ್ಟನೇ ಇರಲ್ಲ. ಆಗ ಮತ್ತೊಬ್ಬ ಟ್ರಾವೆಲ್ ಬರ್ತಾನೆ. ಅದು ಯಾರು ಅಲ್ಲ, ಈ ಏಜೆನ್ಸಿಯ ಕ್ಯಾಪ್ಟನ್, ಈ ಏಜೆನ್ಸಿಯ ಓನರ್ ರಾಬರ್ಟ್ಸನ್. ಅವನು ಬಂದು ಇವನಿಗೆ ಮೋಟಿವೇಟ್ ಮಾಡ್ತಾನೆ. ನೋಡು, ಇದು ನಿನ್ನ ಕೊನೆಯ ಕೆಲಸ. ಈ ಕೆಲಸ ಮಾಡಿದ್ಮೇಲೆ ನಿನಗೆ ಯಾವ ಟೈಮ್ ಲೈನಲ್ಲಿ ಇಷ್ಟ ಆಗುತ್ತೋ ಆ ಟೈಮ್ ಲೈನಲ್ಲಿ ಹೋಗಿ ನೀನು ನೆಮ್ಮದಿಯಾಗಿ ನಿನ್ನ ಜೀವನನ ಬದುಕಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ನಮ್ಮ ಏಜೆಂಟ್ ಕೂಡ ಹಾಸ್ಪಿಟಲ್ಗೆ ಹೋಗ್ತಾನೆ. ಅಲ್ಲೇ ಹುಟ್ಟಿದ ಜೇನ್ ನ ಮಗುನ ಕಿಡ್ನಾಪ್ ಮಾಡಿಕೊಂಡು 1945 ಇಸ್ವಿಗೆ ಕರ್ಕೊಂಡೋಗಿ ಒಂದು ಅನಾಥಾಶ್ರಮಕ್ಕೆ ಕೊಟ್ಟು ಬಿಡುತ್ತೆ. ಆ ಮಗುನೇ ಮುಂದೆ ಬೆಳೆದಿ ಜೇನ್ ಆಗೋದು, ಆಮೇಲೆ ಸ್ಟ್ರೇಂಜರ್ ನ ಮೀಟ್ ಮಾಡಿ ಜಾನ್ ಆಗೋದು. ನಂತರ ಟೈಮ್ ಟ್ರಾವೆಲ್ ಏಜೆಂಟ್ ಬಂದು ಆ ಜಾನ್ ನ ಕರ್ಕೊಂಡ್ಬಂದು ಮತ್ತೆ ಜೇನ್ ನ ಮೀಟ್ ಮಾಡಿಸ್ತಾನೆ. ಇದನ್ನ ಒಂದು ಪ್ಯಾರಾಡಾಕ್ಸ್ ಅಂತ ಅಂತಾರೆ. ಈ ಪ್ಯಾರಾಡಾಕ್ಸ್ ನ ಕ್ರಿಯೇಟ್ ಮಾಡೋದೇ ಈ ಟೈಮ್ ಟ್ರಾವೆಲ್ ಏಜೆಂಟ್ ನ ಮೇನ್ ವರ್ಕ್ ಆಗಿರುತ್ತೆ. ಸರಿ, ಈ ರೀತಿ ಏನಕ್ಕೆ ಒಂದು ಪ್ಯಾರಾಡಾಕ್ಸ್ ಕ್ರಿಯೇಟ್ ಮಾಡಬೇಕು? ಯಾಕೆ ಅಂತಂದ್ರೆ, ಈಗ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಒಬ್ಬ ಏಜೆಂಟ್ ಬೇಕಾಗಿರುತ್ತೆ. ಆದ್ರೆ ಒಂದು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ ಇರುತ್ತೆ. ಅಕಸ್ಮಾತ್ ಈಗ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಒಂದು ವ್ಯಕ್ತಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ತುಂಬಾ ಹಿಂದಕ್ಕೆ ಹೋದಾಗ ಅವರ ಅಪ್ಪನೇ ಚಿಕ್ಕ ಹುಡುಗ ಆಗಿರ್ಬೋದು, ಮಿಸ್ ಆಗಿ ಅವ್ರ ಅಜ್ಜನ್ನ ಸಾಯಿಸ್ಬಿಟ್ರು ಅಂತಂದ್ರೆ ಅವರ ಅಪ್ಪನೂ ಕೂಡ ಹುಟ್ಟಲ್ಲ, ಕೊನೆಗೆ ಇವನು ಹುಟ್ಟಲ್ಲ. ಸೊ ಇವನು ಮತ್ತೆ ಟೈಮ್ ಟ್ರಾವೆಲ್ ಮಾಡಕ್ ಹೋಗಲ್ಲ. ಅಲ್ಲೇ ಒಂದು ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗುತ್ತೆ. ಈ ಟೈಮ್ ಮೆಷಿನ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ, ಅಕಸ್ಮಾತ್ ಇವನು ಯಾವುದೋ ಒಂದು ವರ್ಕ್ ನ, ಯಾವುದೋ ಒಂದು ಕ್ರೈಮ್ ನ ಸ್ಟಾಪ್ ಮಾಡಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಅನಾಹುತದಲ್ಲಿ ಅವರ ಪೂರ್ವಜರನ್ನ ಇವನೇನಾದ್ರೂ ಸಾಯಿಸಿದ್ರೆ ಇವನೇ ಎಕ್ಸಿಸ್ಟ್ ಆಗಲ್ಲ. ಸೊ ಇವನು ಟೈಮ್ ಟ್ರಾವೆಲ್ ಮಾಡಿ ಆ ಕ್ರೈಮ್ ನ ಸ್ಟಾಪ್ ಮಾಡಕ್ಕಾಗಲ್ಲ. ಒಂದು ಪ್ಯಾರಾಡಾಕ್ಸ್ ಅಲ್ಲಿ ಹುಟ್ಟೋ ಮಗುನ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಈ ಟೈಮ್ ಟ್ರಾವೆಲ್ ಏಜೆಂಟ್ಗೆ ಕೊಟ್ಟಿರೋ ಕೊನೆಯ ವರ್ಕ್. ಮತ್ತೆ ಟೈಮ್ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಜಾನ್ ಹತ್ರ ಈ ಏಜೆಂಟ್ ಒಂದು ಕಂಡೀಷನ್ ಹಾಕಿರ್ತಾನೆ. ಅದೇನು ಅಂತಂದ್ರೆ, ಅವನು ಈ ಟೈಮ್ ಟ್ರಾವೆಲ್ ಮಾಡಾದ್ಮೇಲೆ ನನ್ನ ಜೊತೆ ಬಂದು ರಾಬರ್ಟ್ಸನ್ ಹತ್ರ ಒಂದು ಏಜೆಂಟ್ ಆಗಿ ಕೆಲಸ ಮಾಡಬೇಕು ಅನ್ನೋದು. ಸೊ ಈ ಜಾನ್ಗೆ ಈ ಟೈಮ್ ಟ್ರಾವೆಲ್ ಏಜೆಂಟ್ ಆಗೋದಕ್ಕೆ ಎಲ್ಲ ಅರ್ಹತೆನೂ ಈಗ ಇದೆ. ಈಗ ಒಂದು ಪ್ಯಾರಾಡಾಕ್ಸ್ ನ ಕ್ರಿಯೇಟ್ ಮಾಡಾಯ್ತು. ಆದ್ರೆ ಅವ್ರ ಪ್ಲಾನ್ ಪ್ರಕಾರ ಎಲ್ಲ ನಡಿಬೇಕು ಅಂತಂದ್ರೆ ಜಾನ್ ನ ವಾಪಸ್ಸು ಫ್ಯೂಚರ್ಗೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಜಾನ್ ನೋಡಿದ್ರೆ ಇಲ್ಲಿ ಜೇನ್ ಜೊತೆ ತುಂಬಾ ಸಂತೋಷವಾಗಿ 2 ತಿಂಗಳು ಕಾಲ ಟೈಮ್ ಕಳೀತಾ ಅವಳ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ. ಈಗ ಮತ್ತೆ ಏಜೆಂಟ್ 1963 ಇಸ್ವಿಗೆ, ಆದ್ರೆ ಜಾನ್ ನ ಟ್ರಾವೆಲ್ ಮಾಡಿಸಿದ್ರಲ್ಲ, ಅದರಿಂದ 2 ತಿಂಗಳು ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಯಾಕೆಂದ್ರೆ ಅವರು ಜಾನ್ ನ ಫ್ಯೂಚರ್ಗೆ ಕರ್ಕೊಂಡ್ ಬರ್ಬೇಕು. ಜಾನ್ ಕೂಡ ಏಜೆಂಟ್ ನ ನೋಡಿ, ಈ ಏಜೆಂಟ್ ಏನ್ ಇಲ್ಲೇನ್ ಮಾಡ್ತಾ ಇದ್ದಾನೆ, ನನ್ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿರಬೇಕು ಅಂತ ಹೇಳಿ ಜೇನ್ ಹತ್ರ 5 ನಿಮಿಷದಲ್ಲಿ ವಾಪಸ್ ಬರ್ತೀನಿ ಅಂತ ಆ ಏಜೆಂಟ್ ಹತ್ರ ಬರ್ತಾನೆ. ಆಮೇಲೆ ಗನ್ ತೋರಿಸಿ ಅವನಿಗೆ, ನಾನೇ ಸ್ಟ್ರೇಂಜರ್ ಅಂತ ಗೊತ್ತಿದ್ರು ನೀನ್ ನನ್ನನ್ನ ಬೇಕು ಅಂತಾನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಾ. ನೀನ್ ಹೇಳ್ದಂಗೆ ನಾನು ಏಜೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಜೇನ್ ನ ಬಿಟ್ಟು ಬರೋದೇ ಇಲ್ಲ. ಯಾಕೆಂತಂದ್ರೆ ನಾನು ಬಿಟ್ಟು ಬಂದ್ರೆ ಮತ್ತೆ ಅವಳು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗುತ್ತೆ, ಅವಳ ಮಗುನು ಕಳೆದೋಗುತ್ತೆ, ಮತ್ತೆ ಜೇನ್ ನಾನಾಗಿ ಕನ್ವರ್ಟ್ ಆಗ್ಬಿಡ್ತಾಳೆ. ಸೊ ನಾನು ಅವಳನ್ನ ಬಿಟ್ಟು ಬರೋದೇ ಇಲ್ಲ ಅಂತ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾನೆ. ಆದ್ರೆ ಏಜೆಂಟ್ ಅವನ ಹತ್ರ ಒಂದು ವಿಷಯನ ಹೇಳಿ ಕನ್ವಿನ್ಸ್ ಮಾಡ್ತಾನೆ. ಅದನ್ನ ಕೇಳಿದ ತಕ್ಷಣ ಜಾನ್ಗೂ ಅದು ಅರ್ಥ ಆಗುತ್ತೆ. ನಂತರ ಅವನು 1985 ಇಸ್ವಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಜಾನ್ 20 ವರ್ಷ ಟೈಮ್ ಟ್ರಾವೆಲ್ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿರ್ತಾನೆ. ಸೊ ಅವನು ರೆಸ್ಟ್ ಮಾಡ್ತಾ ಇರ್ತಾನೆ. ಈಗ ರಾಬರ್ಟ್ಸನ್ ಬಂದು ನಮ್ಮ ಏಜೆಂಟ್ ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾನೆ. ನೀನು ತಂದಿರೋ ಬಾಂಬ್ ಪೀಸ್ ಇಂದ ಎಷ್ಟೋ ವಿಷಯಗಳು ನಮ್ಗೆ ಕ್ಲೂ ಸಿಕ್ಕಿದೆ. ಇದರಿಂದ ನೀನು ನಡೆಯೋ ಎಷ್ಟೋ ಅನಾಹುತಗಳನ್ನ ತಡೆದಿದ್ಯಾ. ಅದರಿಂದ ಈ ಫೈಲ್ ಅಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ಬಾಂಬರ್ ಬಗ್ಗೆ ಕಲೆಕ್ಟ್ ಮಾಡಿದೀವಿ ಅಂತ ಒಂದು ಫೈಲ್ ನ ಕೂಡ ಕೊಡ್ತಾರೆ. ಆದ್ರೆ ಏಜೆಂಟ್ ಹೇಳ್ತಾನೆ, ಏನೇ ಆದ್ರೂ ಆ ಬಾಂಬರ್ ಇನ್ನೂ ಹೊರಗಡೆನೆ ತಿರುಗಾಡ್ತಾ ಇದ್ದಾನೆ, ಅವನಿಂದ ಎಷ್ಟೋ ಜನ ಸಾಯ್ತಾರೆ, ಅವನನ್ನ ತಡಿಲೇಬೇಕು. ರಾಬರ್ಟ್ಸನ್ ಹೇಳ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ, ನಿನ್ಗೆ ಕೊಟ್ಟಿದ್ದ ಎಲ್ಲಾ ಕೆಲ್ಸನೂ ನೀನು ಸಕ್ಸಸ್ಫುಲ್ ಆಗಿ ಮುಗಿಸಿದ್ಯಾ. ಈಗ ನಿನ್ಗೆ ಯಾವ ಟೈಮ್ ಲೈನ್ಗೆ ಬೇಕೋ, ಯಾವ ಊರಿಗೆ ಬೇಕೋ ಆ ಊರಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ನಿನ್ನ ರಿಟೈರ್ಮೆಂಟ್ ಲೈಫ್ ನ ನೆಮ್ಮದಿಯಾಗಿ ಬದುಕು. ಬಟ್ ಏನು ಅಂತಂದ್ರೆ, ನೀನು ಒಂದ್ಸತಿ ಟೈಮ್ ಟ್ರಾವೆಲ್ ಮಾಡಿದ್ಮೇಲೆ ನಿನ್ನ ಟೈಮ್ ಟ್ರಾವೆಲ್ ಮಿಷನ್ ಮತ್ತೆ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾನೆ.
ಈಗ ಏಜೆಂಟ್ ಕೂಡ ನ್ಯೂಯಾರ್ಕ್ ಸಿಟಿಗೆ 1975ನೇ ಇಸ್ವಿಗೆ ಟೈಮ್ ಟ್ರಾವೆಲ್ ಮಾಡಿಕೊಂಡು ಬರ್ತಾನೆ. ಯಾಕೆಂದ್ರೆ ಈ ಸಿಟಿಲೇ 1975ರಲ್ಲಿ 11,000 ಜನನ ಬಾಂಬರ್ ಸಾಯಿಸೋದು. ಸೊ ಅವನನ್ನ ತಡಿಬೇಕು ಅಂತ ಇವನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾನೆ. ಆದ್ರೆ ಆ ರಾಬರ್ಟ್ಸನ್ ಹೇಳಿದ ಪ್ರಕಾರ ಈ ಟೈಮ್ ಮಿಷಿನ್ ಡಿಆಕ್ಟಿವೇಟ್ ಆಗೋದಿಲ್ಲ. ಏನೋ ಒಂದು ಎರರ್ ಇಂದ ಮತ್ತೆ ಅದು ವರ್ಕಿಂಗ್ ಕಂಡೀಷನ್ ಅಲ್ಲೇ ಇರುತ್ತೆ. ರಾಬರ್ಟ್ಸನ್ ಕೊಟ್ಟಿರೋ ಫೈಲ್ ಅಲ್ಲಿ ಆ ಬಾಂಬರ್ ಬಗ್ಗೆ ಎಲ್ಲಾ ಡೀಟೇಲು ಇರುತ್ತೆ. ದಿನ ಅವನು ಏನ್ ಮಾಡ್ತಾನೆ, ಅವನ ಫೇಸ್ ಕೂಡ CCTVಲಿ ಕ್ಯಾಪ್ಚರ್ ಆಗಿರುತ್ತೆ. ಆದ್ರೆ ಫೇಸ್ ಕರೆಕ್ಟ್ ಆಗಿ ಕಾಣ್ತಾ ಇರಲ್ಲ. ಬಾಂಬರ್ ದಿನ ಬೇರೆ ಬೇರೆ ವಿಷಯಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ಕಾಮನ್ ಆಗಿ ಅವ್ನು ಮಾಡೋ ಒಂದೇ ಒಂದು ವಿಷಯ ಏನು ಅಂದ್ರೆ ಡೈಲಿ 1 ಗಂಟೆಗೆ ಒಂದು ಲಾಂಡ್ರಿಗೆ ತನ್ನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಬರ್ತಾನೆ. ಇದನ್ನ ತಿಳ್ಕೊಂಡ ನಮ್ಮ ಏಜೆಂಟ್ ಹೇಗಾದ್ರೂ ಅವನ್ನ ಸಾಯಿಸ್ಬೇಕು ಅಂತ ಕಾಯ್ತಾನೆ ಇರ್ತಾನೆ. ಅಲ್ಲಿಗೆ ಹೋಗ್ಬೇಕು ಅಂತ ಹೋದಾಗ ಅಲ್ಲೇ ಒಂದು ಆಂಟಿಕ್ ಸ್ಟೋರ್ ಇರುತ್ತೆ. ಅಲ್ಲಿ ಹೋಗಿ ಏನನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿ ಇವನಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾಳೆ. ನಂತರ ಟೈಮ್ ಆಯ್ತು ಅಂತ ಆ ಬಾಂಬರ್ನ ಸಾಯಿಸೋಕೆ ಅಂತ ಆ ಲಾಂಡ್ರಿಗೂ ಬರ್ತಾನೆ. ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಹಿಡಿದಾಗ ಶಾಕಿಂಗ್ ಆಗಿ ಅವನಿಗೆ ಗೊತ್ತಾಗೋ ವಿಷಯ ಏನು ಅಂದ್ರೆ ಆ ಬಾಂಬರ್ ಬೇರೆ ಯಾರು ಅಲ್ಲ, ಆ ಬಾಂಬರ್ ಕೂಡ ಈ ಏಜೆಂಟೇನೆ. ಆದ್ರೆ ಅವನಿಗೆ ಸ್ವಲ್ಪ ಏಜ್ ಆಗಿರುತ್ತೆ. ಈಗ ಅವನಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ನಾನೇ ಕಾರಣ ಅಂತ. ಆ ವಯಸ್ಸಾಗಿರೋ ಏಜೆಂಟ್ ಕೂಡ ಹೇಳ್ತಾನೆ, ಹೌದು ಇದಕ್ಕೆಲ್ಲಾನು ನಾವೇ ಕಾರಣ, ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ನಾನು ನಿನ್ ತರ ಚೇಂಜ್ ಆಗೋದೇ ಇಲ್ಲ, ಖಂಡಿತವಾಗ್ಲೂ ನೀನು ನನ್ ತರ ಚೇಂಜ್ ಆಗ್ಲೇಬೇಕು. ಯಾಕೆಂದ್ರೆ ನಾನು ಸುಮ್ನೆ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡಿಲ್ಲ. ನಾನು ಬಾಂಬ್ ಬ್ಲಾಸ್ಟ್ ಮಾಡಿರೋ ಎಲ್ಲ ಫ್ಯಾಕ್ಟ್ರಿಗಳನ್ನು ತುಂಬಾ ಡೇಂಜರ್ ಆದ ಜಾಗ. ಆ ಫ್ಯಾಕ್ಟ್ರಿಗಳಿಂದ ತುಂಬಾ ಜನ ಸಾಯ್ತಾ ಇದ್ರು. ಅದರಿಂದನೇ ನಾನು ಆ ಫ್ಯಾಕ್ಟ್ರಿಗಳ ಮೇಲೆ ಬಾಂಬ್ ಹಾಕಿ ಅದನ್ನೆಲ್ಲ ನಾಶ ಮಾಡಿದೀನಿ. ಬಟ್ ಆ ಫ್ಯಾಕ್ಟ್ರಿಲೂ ಜನ ಇದ್ರಲ್ವಾ, ಅವ್ರು ಆ ಬಾಂಬಿಂದ ಸತ್ತೋದ್ರು ತಾನೆ. ನೀನು ನ್ಯೂಯಾರ್ಕ್ ಅಲ್ಲಿ 11,000 ಜನನ ಬಾಂಬ್ ಬಿಟ್ಟು ಸಾಯಿಸ್ತೀಯ. ಇದನ್ನೆಲ್ಲ ನಾನ್ ತಡಿಲೇಬೇಕು. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಆ ವಯಸ್ಸಾದ ಬಾಂಬರ್ ಹೇಳ್ತಾನೆ. ಖಂಡಿತ ನೀನು ನಂತರ ಬದಲಾಗ್ತೀಯ. ನಿನಗೆ ಬೇಕಾದ್ರೆ ನನ್ನನ್ನ ಸಾಯಿಸ್ಬಿಡು, ಬಟ್ ನೀನು ನಂತರ ಖಂಡಿತವಾಗ್ಲೂ ಬದಲಾಗೇ ಆಗ್ತೀಯ. ಇಲ್ಲ, ನಾನು ನಿಂತರ ಯಾವುದೇ ಕಾರಣಕ್ಕೂ ಬದಲಾಗೋದೇ ಇಲ್ಲ. ನಾನು ತುಂಬಾ ಸಂತೋಷವಾದ ಜೀವನನ ಬದುಕ್ತೀನಿ. ಅದೇ ಈಗ ಮೀಟ್ ಆದಲ್ಲ ಆ ಹುಡುಗಿ ಜೊತೆನಾ, ಆ ಹುಡುಗಿನ ನಾನು ಮೀಟ್ ಮಾಡಿದೀನಿ. ಆ ಹುಡುಗಿ ಜೊತೆ ಇಡೀ ಜೀವನನೇ ಕಳೆದಿದ್ದೀನಿ. ಅವಳಂತೂ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರ್ತಾಳೆ, ಆದ್ರೆ ಅವಳು ತುಂಬಾ ಡೇಂಜರಸ್, ತುಂಬಾ ಹಿಂಸೆ ಕೊಡ್ತಾಳೆ. ಟೈಮ್ ಟ್ರಾವೆಲ್ ಮಾಡೋ ವಿಷಯ ಮಾತ್ರ ಅವಳ ಹತ್ರ ಯಾವುದೇ ಕಾರಣಕ್ಕೂ ಹೇಳ್ಬೇಡ. ಅವಳು ನಮ್ಮನ್ನ ಹುಚ್ಚ ಅಂತ ಅನ್ಕೋತಾಳೆ. ನೀನು ನಂತರ ಹಾಗೆ ಆಗ್ತೀಯ. ಯಾಕೆಂದ್ರೆ ಎಲ್ಲ ಏಜೆಂಟ್ಗಳು ರಿಟೈರ್ಡ್ ಆದ್ಮೇಲೆ ಅವರ ಟೈಮ್ ಮಿಷಿನ್ ಸ್ಟಾಪ್ ಆಗುತ್ತೆ. ಬಟ್ ನಿನ್ನ ಹತ್ರ ಇರೋ ಟೈಮ್ ಮಿಷಿನ್ ವರ್ಕ್ ಆಗ್ತಾ ಇದೆ ಅಲ್ವಾ, ಇದನ್ನ ನೀನು ಏಜೆನ್ಸಿಗೂ ಹೇಳೇ ಇಲ್ಲ ಅಲ್ವಾ. ನಾನು ಅದನ್ನೇ ಮಾಡಿದೆ. ನೀನು ಖಂಡಿತ ನಂತರ ಹಾಗೆ ಆಗ್ತೀಯ. ಇದನ್ನ ಕೇಳಿ ಕೋಪದಿಂದ ಏಜೆಂಟ್ ಆ ವಯಸ್ಸಾಗಿರೋ ಏಜೆಂಟ್ನ ಶೂಟ್ ಮಾಡಿ ಅವನನ್ನ ಸಾಯಿಸಿದ್ಮೇಲೆ ಇವನಿಗೆ ತುಂಬಾನೇ ಕನ್ಫ್ಯೂಷನ್ಗಳು ಬರೋದಕ್ಕೆ ಶುರುವಾಗುತ್ತೆ. ಆ ವಯಸ್ಸಾಗಿದ್ದ ಏಜೆಂಟ್ ಹೇಳಿದ್ದು ನಿಜ ಇರ್ಬೋದೇನೋ, ಫ್ಯಾಕ್ಟ್ರಿಗಳಿಂದ ಪ್ರಾಬ್ಲಮ್ಗಳಾಗಿ ತುಂಬಾ ಜನ ಸಾಯ್ಬೋದೇನೋ ಅಂತ ಇವನು ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈಗ ಈ ಕಡೆ 1985ನೇ ಇಸ್ವಿಲಿ ಜಾನ್ ನ ತೋರಿಸ್ತಾರೆ. ಅವನೊಬ್ಬ ಈಗ ಏಜೆಂಟ್ ಆಗಿ ಜಾಯಿನ್ ಆಗ್ಬಿಟ್ಟು ಟೈಮ್ ಟ್ರಾವೆಲ್ ಮಾಡಿ ಕ್ರೈಮ್ ನೆಲ್ಲ ಸ್ಟಾಪ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಈಗ ಅವನ ಹತ್ರ ಒಂದು ಟೇಪ್ ರೆಕಾರ್ಡ್ ಇದೆ. ಅದರಲ್ಲಿ ನಮ್ಮ ಏಜೆಂಟ್ ಮಾತಾಡಿದ ರೆಕಾರ್ಡ್ ಇರೋದು. ಅದನ್ನ ಕೇಳ್ತಾ ಇದ್ದಾನೆ. ನನ್ನ ಕೊನೆ ಕೆಲ್ಸನೇ ನಿನ್ನ ಮೊದಲ ಕೆಲಸ. ಈ ಕೆಲಸ ಎಲ್ಲ ನಮಗೆ ತುಂಬಾ ಮುಖ್ಯ. ನಮ್ಮ ಕೊನೆ ಗುರಿ ಮುಟ್ಟೋಕೆ ಈ ಕೆಲಸಗಳೇ ಹೆಲ್ಪ್ ಮಾಡೋದು. ದಯವಿಟ್ಟು ಈ ಕೆಲಸಗಳನ್ನೆಲ್ಲ ನೀನು ಕರೆಕ್ಟ್ ಆಗಿ ಮಾಡು. ಈ ಕೆಲಸ ಮಾಡೋದಕ್ಕೇನೆ ನಾವು ಹುಟ್ಟಿರೋದು. ಈಗ ಆ ಏಜೆಂಟ್ ಜಾನ್ ನ ಹೇಗೋ ಕನ್ವಿನ್ಸ್ ಮಾಡಿ ಕರ್ಕೊ ಬಂದ್ನಲ್ಲ, ಆಗ ಒಂದು ವಿಷಯ ಹೇಳ್ದ ಅಂತ ಹೇಳ್ದೆ. ಅದೇನು ಅಂತ ಈಗ ತೋರಿಸ್ತಾರೆ. ಅದೇನು ಅಂತಂದ್ರೆ ಏಜೆಂಟ್ ಹೇಳ್ತಾನೆ, ನೀನು ಬರಲೇಬೇಕು, ಯಾಕೆಂತಂದ್ರೆ ನಾನೇ ನೀನು. ಸೊ ಈಗ ನಮಗೆ ಗೊತ್ತಾಗುತ್ತೆ ಆ ಏಜೆಂಟು ಮತ್ತೆ ಜಾನ್ ಎಲ್ಲರೂ ಒಬ್ರೆ ಅಂತ. ಸೊ ಈಗ ಜಾನ್ ತುಂಬಾ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಎಲ್ಲ ಕ್ರೈಮ್ನು ಸ್ಟಾಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ 1970ನೇ ಇಸ್ವಿಲಿ ಒಂದು ಬಾಂಬ್ ಡಿಫ್ಯೂಸ್ ಮಾಡಬೇಕು ಅಂತ ಹೋದಾಗ ಅವನ ಫೇಸ್ ಬರ್ನ್ ಆಗಿ ಕಂಪ್ಲೀಟ್ ಆಗಿ ಅವನ ಐಡೆಂಟಿಟಿನೇ ಚೇಂಜ್ ಆಗುತ್ತೆ. ಸೊ ಜಾನ್, ಜೇನ್, ಏಜೆಂಟ್ ಎಲ್ಲರೂ ಒಂದೇ ವ್ಯಕ್ತಿನೇ. ಜಾನ್ ಏಜೆಂಟ್ ಆದ್ಮೇಲೆ ಕೊನೆಯದಾಗಿ ಒಂದು ವರ್ಕ್ ಕೊಡ್ತಾರೆ. ಅದೇ ಒಂದು ಪ್ಯಾರಾಡಾಕ್ಸ್ ನ ಕ್ರಿಯೇಟ್ ಮಾಡೋದು. ಈ ಜೇನ್ ನ ಇಡೀ ಲೈಫೇ ಒಂದು
ಪ್ರಿಡೆಸ್ಟಿನೇಷನ್ ಪ್ಯಾರಡಾಕ್ಸ್. ಇದರಲ್ಲಿ ಹೀರೋ ಯಾರು ಅಂತಂದ್ರೆ ಜಾನು ಅಲ್ಲ, ಜೇನು ಅಲ್ಲ, ಮತ್ತೆ ಏಜೆಂಟ್ ಕೂಡ ಅಲ್ಲ. ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋ ರಾಬರ್ಟ್ಸನ್. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ 1981ರಲ್ಲಿ ಈ ರಾಬರ್ಟ್ಸನ್ ಒಂದು ಟೈಮ್ ಮಿಷಿನ್ ನ ಕಂಡುಹಿಡಿತಾನೆ. ಆದ್ರೆ ಈ ಟೈಮ್ ಮಿಷಿನ್ ಅಲ್ಲಿ ಎಲ್ಲಾ ವ್ಯಕ್ತಿನೂ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಎಲ್ಲಾ ಕ್ರೈಮ್ ನು ತಡೆಯೋದಕ್ಕಾಗಲ್ಲ. ಮಿಸ್ ಆಗಿ ಅಲ್ಲಿ ಯಾರನ್ನಾದ್ರೂ ಸಾಯಿಸಿದ್ರೆ ಅದು ಗ್ರ್ಯಾಂಡ್ ಫಾದರ್ ಪ್ಯಾರಡಾಕ್ಸ್ ಕ್ರಿಯೇಟ್ ಮಾಡುತ್ತೆ. ನಾರ್ಮಲ್ ಆಗಿ ಹುಟ್ಟಿದವರು ಈ ಕೆಲಸನ ಮಾಡೋದಕ್ಕೆ ಆಗಲ್ಲ. ಒಂದು ಪ್ಯಾರಡಾಕ್ಸ್ ಅಲ್ಲಿ ಹುಟ್ಟಿದ್ರೆ ಮಾತ್ರ ಇದನ್ನೆಲ್ಲ ಮಾಡೋಕೆ ಸಾಧ್ಯ. ರಾಬರ್ಟ್ಸನ್ ಈ ಏಜೆಂಟ್ ನ ಯೂಸ್ ಮಾಡಿಕೊಂಡು ಒಂದು ಪ್ಯಾರಡಾಕ್ಸ್ ನ ಕ್ರಿಯೇಟ್ ಮಾಡ್ತಾನೆ. ಏಜೆಂಟ್ ಒಂದು ಬಾರ್ ಟೆಂಡರ್ ಆಗಿ ಹೋಗಿ ಜಾನ್ ಮತ್ತೆ ಜೇನ್ ನ ಮೀಟ್ ಮಾಡಿಸ್ತಾನೆ. ಮತ್ತೆ ಅವ್ರಿಗೆ ಒಂದು ಮಗು ಹುಟ್ಟುತ್ತೆ. ಮತ್ತೆ ಅವ್ರಿಗೆ ಆ ಹುಟ್ಟೋ ಮಗುನ 1945ನೇ ಇಸ್ವಿಗೆ ಕರ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡ್ತಾನೆ. ನೆಕ್ಸ್ಟ್ ಆ ಬಾಂಬರ್ನ ಕೊನೆ ಹೇಗಾಗುತ್ತೆ ಅಂತ ರಾಬರ್ಟ್ಸನ್ಗೆ ಗೊತ್ತಿರುತ್ತೆ. ಏಜೆಂಟೇ ಬಾಂಬರ್ ಆಗಿ ಚೇಂಜ್ ಆಗೋದು ಅಂತ. ರಾಬರ್ಟ್ಸನ್ ಏಜೆನ್ಸಿ ಎಲ್ಲಾ ಕ್ರೈಮ್ ಸ್ಟಾಪ್ ಮಾಡ್ತಾ ಇರುತ್ತೆ. ಆದ್ರೆ ಈ ಬಾಂಬರ್ನ ಸ್ಟಾಪ್ ಮಾಡೋಕೆ ಆಗ್ತಾನೆ ಇರಲ್ಲ. ಅವನನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ನಾರ್ಮಲ್ ಆಗಿ ಹುಟ್ಟಿರೋರ್ ಕೈಯಲ್ಲಿ ಆಗೋದೇ ಇಲ್ಲ. ಸೊ ಈ ತರ ಪ್ಯಾರಡಾಕ್ಸ್ ಅಲ್ಲಿ ಹುಟ್ಟಿರೋ ಜಾನ್ ನ ಯೂಸ್ ಮಾಡಿಕೊಂಡು ಸಾಯಿಸ್ಬೇಕು ಅನ್ನೋದೇ ಆ ರಾಬರ್ಟ್ಸನ್ ನ ಗುರಿಯಾಗಿರುತ್ತೆ. ಸೊ ಆ ಏಜೆಂಟ್ಗೆ ಆ ಬಾಂಬರ್ ಬಗ್ಗೆ ಇರೋ ಎಲ್ಲಾ ಡೀಟೇಲ್ನು ಇವನೇ ಒಂದು ಫೈಲ್ ಆಗಿ ಕೊಡ್ತಾನೆ. ಕೊನೆಗೆ ಏಜೆಂಟ್ ಕೂಡ ಹೋಗಿ ಆ ಬಾಂಬರ್ನ ಸಾಯಿಸ್ಬಿಡ್ತಾನೆ. ಆದ್ರೆ ಸಾಯಿಸಿದ ಸ್ವಲ್ಪ ದಿನದಲ್ಲೇ ಅವನೇ ಆ ಬಾಂಬರ್ ಆಗಿ ಕನ್ವರ್ಟ್ ಆಗಿ ಹೋಗ್ತಾನೆ. ಮತ್ತೆ ಈ ಟೈಮ್ ಲೈನ್ ಇರೋ ಜಾನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಏಜೆಂಟ್ ರೂಪದಲ್ಲಿ ಹೋಗಿ ಮತ್ತೆ ಆ ಬಾಂಬರ್ನ ಸಾಯಿಸ್ತಾನೆ. ಇದೆಲ್ಲ ಒಂದು ಸುಳಿ ಇದ್ದಾಗೆ ಮತ್ತೆ ಮತ್ತೆ ನಡೆದಿರೋ ವಿಷಯನೇ ನಡೀತಾ ಇರುತ್ತೆ. ಬೇಸಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಟೈಮ್ ಟ್ರಾವೆಲ್ ಮಾಡಿಕೊಂಡು ಮುಂದೆ ನಡೆಯೋ ಅನಾಹುತನ ಸ್ಟಾಪ್ ಮಾಡೋದಕ್ಕೆ ಎಲ್ಲರ ಕೈಯಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ಪ್ಯಾರಡಾಕ್ಸ್ ಅಲ್ಲಿ ಹುಟ್ಟಿರೋ ಒಂದು ಮಗುನೇ ಬೇಕಾಗುತ್ತೆ. ಆ ಮಗುನೇ ಜಾನ್ ಅಥವಾ ಜೇನ್. ಸೊ ಈ ಮೂವಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಕನ್ನಡ ಮೂವಿ ಗುರು. ಧನ್ಯವಾದ.